ಯೇಸು ಸ್ವಾಮಿ ನಂಬದವ್ರನ್ನ ಕೇಳಿ, ನಿಮ್ಮ ಜೀವನದಲ್ಲಿ ಏಳಿಗೆ ಪಡಿತಾ ಇದ್ದೀರಾ, ಕೆಳಗಡೆ ಹೋಗ್ತಾ ಇದ್ದೀರಾ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ದಿನದಿಂದ ದಿನಕ್ಕೆ ನಾವು ಏಳಿಗೆ ಪಡಿತಾ ಇದ್ದೀವಿ. ಕಾರಣ ಆತನ ದೈವಿಕವಾದ ಪ್ರಸನ್ನತೆ ನಮ್ಮ ಜೊತೆಗೆ ನಡೀತಾ ಇದೆ. ನೀನು ಆತನನ್ನು ನಂಬೋದಾಗಿದ್ದರೆ, ನೀನು ಆತನ ಮೇಲೆ ನಂಬಿಕೆ ಇಡೋದಾಗಿದ್ದರೆ, ನಾನು ಇವತ್ತೇ ಎಲ್ಲ ಬದಲಾಗ್ತದೆ ಅಂತ ನಿನಗೆ ಹೇಳಲ್ಲ. ನನ್ನ ಜೀವನದಲ್ಲಿ ಕಳೆದ 10 ವರ್ಷದಲ್ಲಿ ಯಾವ ರೀತಿ ಬದಲಾವಣೆ ಆಯಿತು, ಅದಕ್ಕಿಂತಲೂ ಶ್ರೇಷ್ಠವಾದ ಬದಲಾವಣೆಯನ್ನು ಇವತ್ತು ಆತ ನಿನಗೆ ಕೊಡ್ಲಿಕ್ಕೆ ಸಾಧ್ಯ. ನಿನ್ನ ಜೀವಿತವನ್ನು ಆತನಿಗೆ ಸಮರ್ಪಿಸು, ಆತನಿಗೆ ಒಪ್ಪಿಸ್ಕೊಡು. ಯೇಸು ಸ್ವಾಮಿ ಅವ್ರು ಕೇಳ್ದ, ಅವಾಗ ಏನಾದರೂ ಕಡಿಮೆ ಬಿತ್ತ ಅಂತ ಹೇಳಿದ್ರೆ ಅವ್ರಿಗೆ ಕಡಿಮೆ ಆಗಲಿಲ್ಲ. ಅದರ ಅರ್ಥ ಏನಂದರೆ ಅವರು ಆ ಮಹತ್ ಕಾರ್ಯವನ್ನು ಗುರುತಿಸಲಿಲ್ಲ. ನಿನ್ನ ಜೀವನದಲ್ಲಿ ಮಹತ್ ಕಾರ್ಯವನ್ನು ಗುರುತಿಸು. ನೀನು ಮಹತ್ ಕಾರ್ಯ, ನೀನು ಉಸಿರಾಡ್ತಾ ಇರೋದು ಮಹತ್ ಕಾರ್ಯ, ನಿನ್ನ ಮೇಜಿನ ಮೇಲಿರುವಂಥ ಊಟ ಮಹತ್ ಕಾರ್ಯ, ನೀನಿರುವಂಥ ಮನೆ ಮಹತ್ ಕಾರ್ಯ. ನಿನಗೆ ನೀನೇ ಹೇಳು, ಇಷ್ಟು ದೇವರು ಮಾಡಲಿಕ್ಕೆ ಸಾಧ್ಯ ಇದ್ದರೆ ನಾನು ಮುಂದಿನದನ್ನು ಸ್ವೀಕರಿಸಿಕೊಳ್ಳೋದಕ್ಕಾಗಿ ಸಿದ್ಧನಿದ್ದೇನೆ. ನಾನು ಅಂದ್ಕೊಳ್ತೀನಿ, ಒಂದು ಗಿಡದ ಬೀಜ ಭೂಮಿಯಲ್ಲಿ ಬೀಳುವಾಗ ದಿನೇ ದಿನೇ ಬೆಳೀತಾ 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 ಫಲ ಕೊಡುವವರೆಗೂ ಯಾವ ರೀತಿ ಬೆಳೀತದೋ ಅದೇ ರೀತಿ ಒಂದು ಮಹತ್ ಕಾರ್ಯ ಬೀಜ ಇವತ್ತು ನಿನ್ನಲ್ಲಿ ಬಿತ್ತಲಿಕ್ಕಿದೆ. ಅದು ಬರುವ ದಿನಗಳಲ್ಲಿ ದಿನೇ 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 ಪ್ರತಿದಿನ ಪ್ರತಿ ರವಿವಾರ ನೀನು ಕೇಳುವಂಥ ವಾಕ್ಯ ಆರಾಧನೆಯಿಂದ ಬೆಳೀತಾ 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 ನಾನು ಆಶೀರ್ವದಿಸಲ್ಪಟ್ಟಿರೋದಾಗಿದ್ದರೆ ನೀನು ಸಹ ಆಶೀರ್ವಾದದಲ್ಲಿ ಪ್ರವೇಶ ಮಾಡ್ತೀಯ. ಯೇಸು ಸ್ವಾಮಿ ಅದನ್ನು ನೋಡಿದಾಗ ಇವರು ದೆವ್ವ ಬಿಟ್ಟು ಹೋಗೋದನ್ನು ಗುರುತಿಸಿದ್ರು, ಆದರೆ ದೈವಿಕವಾಗಿ ನಾನು ಒದಗಿಸಿದ್ದನ್ನು ಇವರು ಗುರುತಿಸಲಿಲ್ಲ. ನಿನ್ನ ಮಕ್ಕಳು ದೈವಿಕವಾಗಿ ನಿನಗೆ ಒದಗಿಸಲ್ಪಟ್ಟಿದ್ದಾರೆ, ಗುರುತಿಸಿದೀಯಾ? ಸುವಾರ್ತೆಯನ್ನು ಸಾರಿ ಹಸಿದಿರುವಾಗ ಅಲ್ಲಿ ಕೂತ್ಕೊಂಡಿರುವಾಗ ಒಬ್ಬ ಸ್ತ್ರೀ ಬಂದ್ಲು. ಬೈಬಲಲ್ಲಿ ಬರ್ದಿಲ್ಲ, ಅವ್ರ ಸೇವೆ 3ರಲ್ಲಿ ಏನೇನಾಗಿದೆ ಅನ್ನೋದು ಆತ್ಮದಿಂದ ನೋಡಿ ಹೇಳ್ತಾ ಇದ್ದೀನಿ ಕೇಳಿ. ಆತ್ಮದಲ್ಲಿ ಅವ್ರು ಕೇಳ್ತಾ ಇದ್ದಾಳೆ, ಅಯ್ಯ ನೀವೇ ಅಲ್ವಾ ಮೊನ್ನೆ ಆ ಕುರುಡನಿಗೆ ಕಣ್ಣು ಕೊಟ್ರಿ? ಅವನು ಹೇಳ್ತಾ ಇದ್ದಾನೆ, ನಾನಲ್ಲ, ನನ್ನಲ್ಲಿರುವಂಥ ಯೇಸುವಿನ ಶಕ್ತಿ. ಅವಳು ಹೇಳ್ತಾ ಇದ್ದಾಳೆ, ಅಯ್ಯ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಾನು ಇಲ್ಲಿನೇ ಹಾದು ಹೋಗ್ತಾ ಇದ್ದೆ, ನನ್ನ ಹತ್ರ ಬುತ್ತಿ ಇದೆ. ಅವನಿಗೆ ಜ್ಞಾಪಕ ಬಂತು, ಅಯ್ಯೋ ನನ್ನ ಯಜಮಾನ ಎಂಥವನು, ಆತನು ಹೇಳಿದ್ನಲ್ಲ ಬುತ್ತಿ ತೊಗೊಂಡು ಹೋಗಬೇಡ, ನಾನು ನಿಮ್ಮ ಜೊತೆಗೆ ಊಟ ಮಾಡ್ಬೋದಾ? ಇಬ್ಬರು ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಯೇಸು ಹೇಳಿದ್ದ, ನಿನ್ನ ಬುತ್ತಿಯನ್ನು ಒಯ್ಯಬೇಡ. ಎಷ್ಟು ಜನ ಇಲ್ಲಿದ್ದೀರಾ? ನಂಬ್ತೀರಾ? ನಿನ್ನ ಜೀವಿತವನ್ನು ದೈವಿಕವಾಗಿ ದೇವರು ನಡೆಸ್ತಾನಂತ ನಂಬ್ತೀರಾ? ಸುಮ್ಮನೆ ಬೇಡಿ, ನಿಮ್ಮನ್ನು ಪ್ರಶ್ನಿಸ್ಕೊಳ್ಳಿ. ಯಾಕಪ್ಪ ಅಂದರೆ ನೀನು ಆ ರೀತಿ ನಂಬೋದಾಗಿದ್ದರೆ ಬೇರೆ ವಿಷಯಗಳ ಮೇಲೆ, ಬೇರೆ ಸಂಗತಿಗಳ ಮೇಲೆ ನೀನು ಆತುಕೊಳ್ಳಲ್ಲ. ನೀನು ಆತನ ಮೇಲೆ ಆತ್ಕೊಳ್ತೀಯ, ಆತನ ಮೇಲೇ ಆತ್ಕೊಳ್ತೀಯ. ನೀನು ಆತನ ಮೇಲೆ ಆತ್ಕೊಳ್ಳೋದಾಗಿದ್ದರೆ ಆತನು ನಿನ್ನನ್ನು ಏಳಿಗೆಗೆ ತರ್ತಾನೆ. ಯಾಕಂದರೆ ನೀನು ಸಂಪೂರ್ಣವಾಗಿ ಆತನ ಮೇಲೆ ಆತುಕೊಂಡು ಇಲ್ಲಿವರೆಗೂ ಇದನ್ನೆಲ್ಲ ಮಾಡಿದಂಥ ದೇವರು ಮುಂದಿನ ಮಹತ್ ಕಾರ್ಯ ಮಾಡದೇ ಇರ್ತಾನ. ಆ ನಂಬಿಕೆ ಬೆಳೆಸಿಕೊ, ನಂಬಿಕೆ ಕಳ್ಕೊಳ್ಬೇಡ, ಆ ನಂಬಿಕೆಯನ್ನು ಬೆಳೆಸಿಕೊ. ಯೇಸು ನಿರ್ಧರಿಸ್ದ. ಈಗ ನಮ್ಮ ಧಾರವಾಡ ಭಾಷೆಗೆ ಬರ್ತೀನಿ. ಈ ನನ್ನ ಮಕ್ಕಳಿಗೆ ತಪ್ಪು ತಿಳ್ಕೊಳ್ಬೇಡ, ಸ್ವಲ್ಪ ಐಸ್ ಬ್ರೇಕರ್ ಇದ್ದಂಗೆ. ಈ ನನ್ನ ಮಕ್ಕಳಿಗೆ ಒಂದು 7 ದಿನ ಇವರು ದುಡ್ಡಿಲ್ಲದೆ ಇದ್ರು. 7 ದಿನ ಯಾರ್ಯಾರೋ ಊಟ ಕೊಟ್ಟರೆ ಇವ್ರಿಗೆ ಅನಿಸ್ತು, ನಾವು ಸುಮ್ಮನೆ ಹೋದ್ರೆ ಯಾರ್ಯಾರು ಕೊಡ್ತಾರೆ ಬಿಡಂತ ಅನಿಸಿರು. ಅದನ್ನು ಮಹತ್ ಕಾರ್ಯ ಅಂತಲೇ ಇವ್ರು ನೋಡ್ತಾ ಇಲ್ಲ. ಅದಕ್ಕೆ ಇವ್ರಿಗೆ ಏನು ಮಾಡೋಣ, ಇದಕ್ಕಿಂತಲೂ ದೊಡ್ಡ ಮಹತ್ ಕಾರ್ಯ ತೋರಿಸೋನೀಗ. ಇಲ್ಲದೆ ಹೋದರೆ ಲೂಕನ್ ಬರೆದ ಸುವಾರ್ತೆಯಲ್ಲಿ ಸಾಲಾಗಿ ಯಾಕೆ ಬರಿಬೇಕಿತ್ತು ಇದನ್ನು? ಅದು ಎಲ್ಲ ಶಿಷ್ಯರಿಗೆ ಆಗಿರೋ ಮಹತ್ ಕಾರ್ಯಗಳು, ಹೊರಗಿನವ್ರಿಗಲ್ಲ. ಅಂದರೆ ಶಿಷ್ಯರಿಗೆ ಬೇಕಾಗಿರುವಂಥ ಮಹತ್ ಕಾರ್ಯ ತೋರಿಸ್ತೀನಿ. ಇವ್ರು ತಿರ್ಗಾ ಬಂದ್ರಂತೆ. ಮಜಾ ಬರ್ತದ? ಇಸ್ ಇಟ್ ಇಂಟ್ರೆಸ್ಟಿಂಗ್? ಅದರ ಅರ್ಥ ಹೇಳ್ತೀನಿ ಕೇಳಿ. ಒಂದು ದಿನ ಗೋವಾದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅವಾಗ ಪರ್ಸ್ನಲಿ ನಾವು ಎತ್ತಾ ಇದ್ದೀವಿ ಭಾಗ್ಯ, ಅವಾಗ ಬಶೀರ್ ಮತ್ತು ಭಾಗ್ಯನ ಕಂಡು ಎಷ್ಟೋ ವರ್ಷ ಆಗಿತ್ತು, ಅವ್ರನ್ನ ಮರ್ತು ಬಿಟ್ಟಿದ್ವಿ. ಒಂದು ದಿನ ಪ್ರಾರ್ಥನೆ ಮಾಡ್ತಾ ಇದ್ರೆ ಕನಸಲ್ಲಿ, ಬೆಳಗಿನ ಜಾವ ಕನಸಲ್ಲಿ ಭಾಗ್ಯಳನ್ನು ನೋಡ್ತಾ ಇದ್ದೀನಿ. ಭಾಳ ಅಳ್ತಾ ಇದ್ದಾಳೆ. ಅಣ್ಣ ದಯವಿಟ್ಟು ಬನ್ನಿರಿ ಅಂತ ಕೂಗ್ತಾ ಇದ್ದಾಳೆ ಕನಸಲ್ಲಿ. ನಾನು ಎದ್ಬಿಟ್ಟು ಇದೇನಾಗಿರ್ಬೋದು ಅಂತ ಕೇಳಿ ಮರ್ತು ಬಿಟ್ಟೆ. ಒಂದು ದಿನ ಧಾರವಾಡಕ್ಕೆ ಹೋಗ್ತಾ ಇದ್ವಿ. ಧಾರವಾಡನ ಪ್ರವೇಶಿಸ್ತಾ ಇದ್ದಂಗೆ ದೇವರ ಆತ್ಮನ ಕನಸನ್ನು ಜ್ಞಾಪಕ ಮಾಡಿಕೊಟ್ಟ. ನಾನು ಹೇಳಿದೆ, ಜ್ಯೋತಿಗೆ ಹೇಳಿದೆ, ಜ್ಯೋತಿ ಯಾಕೋ ಗೊತ್ತಿಲ್ಲ, ಇಷ್ಟು ವರ್ಷ ಆಯಿತು ನಮಗೆ ಅವ್ರದ್ದು ಸಂಪರ್ಕನೇ ಇಲ್ಲ, ಹಲೋ ಹೌವಾರಿಯೂ ಇಲ್ಲ. ಜ್ಯೋತಿಗೆ ಹೇಳಿದೆ, ನನ್ನ ಹೆಂಡತಿಗೆ, ನನಗೆ ಕನಸಲ್ಲಿ ಭಾಗ್ಯ ಬಂದದ್ಲು,
ತುಂಬ ಅಳ್ತಾ ಇದ್ಲು. ಅಣ್ಣ ಒಂದ್ಸಾರಿ ಬಂದು ಹೋಗ್ರಿ ಅಂತ ಕರಿತಾ ಇದ್ಲು ಕನಸಲ್ಲಿ. ನಾನು ಹೆಂಡ್ತಿ ಹೇಳಿದ್ಲು, ನೇರ ಗಾಡಿ ಮೊದಲು ಅಲ್ಲೇ ಓಡಿಸ್ಬಿಡಿ ನೋಡೋಣ ಅವ್ರ ಮನೆಗೆ. ನಾನು ಅವ್ರ ನಂಬರ್ ಇತ್ತು, ಹೇಗೋ ನಂಬರ್ ಇತ್ತು, ನಂಬರ್ ಫೋನ್ ಮಾಡಿದೆ. ಫೋನ್ ಮಾಡಿದ್ದೆ ತಡ, ಭಾಗ್ಯ ಹೇಗಿದ್ದೀಯಮ್ಮ? ಅಣ್ಣ ಸ್ಟಾರ್ಟೆಡ್. ಎಕ್ಸಾಕ್ಟ್ಲಿ ಕನಸಲ್ಲಿ ಏನು ನೋಡಿದ್ನೋ ಅದೇ ಧ್ವನಿ, ಅದೇ ಅಳು. ನಾನು ಹೇಳಿದೆ, ನೇರವಾಗಿ ಅವ್ರ ಮನೆಗೆ ಹೋದ್ವಿ. ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಮಾತಾಡುವಾಗ ಹೇಳ್ತಾ ಇದ್ದಾರೆ, ಕಿಡ್ನಿ ಸ್ಟೋನಿಂದ ಇಷ್ಟು ತೊಂದರೆ ಆಗಿದೆ, ಕುಟುಂಬದಲ್ಲಿ ಇಷ್ಟು ಕಷ್ಟ ಅನುಭವಿಸಿ ಹೋಗ್ತಾ ಇದ್ದೀವಿ, ನಮಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಣ್ಣ, ನಾನು ಯಾರಿಗೂ ಹೇಳಿಲ್ಲ ಅಣ್ಣ, ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಂತರ ಈಗ ನನಗೆ ಅದರಿಂದ ಹೊರಗೆ ಬರಲಿಕ್ಕೆ ಸಹಾಯ ಬೇಕು, ಕೂಡಿ ಪ್ರಾರ್ಥನೆ ಮಾಡಿದ್ವಿ, ಒಬ್ರಿಗೊಬ್ರು ಸಹಾಯ ಮಾಡಿದ್ವಿ, ದೇವರವ್ರನ್ನ ಅದರಿಂದ ಹೊರಗಡೆ ಬಂದ. ಒಂದು ಚಿಕ್ಕ ಆಪ್ರೇಷನ್ ಆಯಿತು. ಆ ಸ್ಟೋನ್ ನೋಡಿಬಿಟ್ರೆ ಡಾಕ್ಟ್ರ್ ಕೇಳೋದು, ನೀನು ಬದುಕಿದ್ದು ಹೇಗಂತ. ಕಿಂಗ್ ಸೈಜ್, ಎಷ್ಟು MM ಇತ್ತದ? 2.5 ಸೆಂಟಿಮೀಟರ್. 2.5 ಸೆಂಟಿಮೀಟರ್, ನಾಟ್ ಮಿಲಿಮೀಟರ್. 2.5 ಸೆಂಟಿಮೀಟರ್. ಡಾಕ್ಟರ್ ಕೇಳ್ತಾ ಇದ್ದಾನೆ, ಹೆಂಗೆ ಜೀವಂತ ಇದೆಯಾ? ನೋಡಮ್ಮ, ನನ್ನ ದೇವರು ನಾನು ಹೋಗುವಾಗ ಹೇಳ್ದ ಪರ್ಸನ್ನ ತಗೊಳ್ಬೇಡ. ನನ್ನ ದೇವರು ನಾನು ಹೋಗುವಾಗ ಹೇಳ್ದ ಬುತ್ತಿ ಒಯ್ಬೇಡ. ಯಾಕಂದ್ರೆ ಆತನು ಹೇಳ್ತಾ ಇದ್ದಾನೆ, ನನ್ನ ದೈವಿಕವಾದ ಪ್ರಸನ್ನತೆ ನಿನ್ನನ್ನು ಆವರಿಸ್ಕೊಂಡಿರ್ತದೆ, ನಾನು ನಿನ್ನನ್ನು ಕಾಯ್ತಾ ಇದ್ದೀನಿ, ನಾನು ನಿನ್ನನ್ನು ನೋಡ್ತಾ ಇದ್ದೀನಿ. ಆ ಪರಿಸ್ಥಿತಿಯಲ್ಲಿ ಯಾರೋ ಆಗಲೇ ಸತ್ತು ಹೋಗ್ಬಿಟ್ಟಿರೋರು, ಆದರೆ ಆತನ ಪ್ರಸನ್ನತೆ ನಿನ್ನೊಂದಿಗೆ ಇರೋದ್ರಿಂದ ಆತನು ನಿನ್ನನ್ನು ಸಾಯಲಿಕ್ಕೆ ಬಿಡಲಿಲ್ಲ. ಆತನ ಮಹತ್ಕಾರ್ಯನ ಗುರುತಿಸ್ತೀಯಾ? ಆತನ ಮಹತ್ಕಾರ್ಯನ ಗುರುತಿಸ್ತೀಯಾ? ನನ್ನ ಕಣ್ಣು ಮುಂದೆ ನೀನೇ ಒಂದು ಮಹತ್ ಕಾರ್ಯ, ಅದನ್ನು ನೀನು ನಂಬೋದಾಗಿದ್ದರೆ ಈಗ ಯೇಸು ನಿನ್ನನ್ನು ಮುಂದಿನ ಮಹತ್ ಕಾರ್ಯಕ್ಕೆ ಒಯ್ತಾ ಇದ್ದಾನೆ. ಆಮೇಲೆ ಹೇಳೋದಕ್ಕೆ ಸಮಯ ಇಲ್ಲ. ಸ್ವಾಮಿ ಹೇಳ್ದ, ಈ ನನ್ನ ಮಕ್ಕಳಿಗೆ ಇಷ್ಟು ಸರಳವಾಗಿ ಕಣ್ಣು ತೆಗೆಯಲ್ಲ, ಏನಾದರೂ ಮಾಡಬೇಕು. ಅವ್ರು ಇನ್ನೂ ಬಂದು ಹೇಳ್ತಾ ಇದ್ದಾರೆ. ಹೇಳ್ತಾ ಇರುವ ಹಾಗೆ ಸ್ವಾಮಿ ಹೇಳ್ತಾ ಇದ್ದಾನೆ, ಒಂದು ಕೆಲಸ ಮಾಡಿ, 1 ವಾರ ಸೇವೆ ಮಾಡಿ ದಣದಿದ್ದೀರಾ, ಅವ್ರಿಗೆ ನೀವು ಮುಂದೆ ಹೋಗಿ ಹಡಗದಲ್ಲಿ, ನಾನು ಬರ್ತೀನಿ ಬೋಟಲ್ಲಿ, ನಾವು ಅರಣ್ಯ ಪ್ರದೇಶಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ. ಹೋಟೆಲ್ಗೆ ಹೋದರೆ ಅಲ್ಲೇನು ಬಂದ್ಬಿಡ್ತಾರೆ ಜನ, ಪಟ್ಟಣಕ್ಕೆ ಹೋಗ್ಬಿಟ್ರೆ ಅಲ್ಲೇನು ಜನ ಬಂದ್ಬಿಡ್ತಾರೆ. ಮನೆಗೆ ಹೋಗಿ ಓದ್ಕೊಳ್ಳಿ 6ನೇ ಅಧ್ಯಾಯ, ಅಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಏನಂತ ಬರೆದಿದೆ? ಅವರಿಗೆ ಊಟ ಮಾಡುವುದಕ್ಕೂ ವಿಶ್ರಾಂತಿ ಇಲ್ಲದಿರುವುದರಿಂದ. ಓದಿ ತೋರಿಸ್ಲಾ? ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 30-36. ಇತ್ತಲಾಗಿ ಅಪೊಸ್ತಲರು ಆತನ ಬಳಿಗೆ ಕೂಡಿ ಬಂದು ತಾವು ಮಾಡಿದ್ದನ್ನು ಉಪದೇಶಿಸಿದ್ದನ್ನು ಎಲ್ಲ ಆತನಿಗೆ ತಿಳಿಸಲು ಆತನವರಿಗೆ, ನೀವು ಮಾತ್ರ ವಿಂಗಡವಾಗಿ ಅಡವಿಗೆ ಬಂದು ಸ್ವಲ್ಪ ದಣಿವಾರಿಸಿಕೊಳ್ಳಿ. ಕೇಳ್ತಾ ಇದ್ದೀರಾ? ದಣಿವಾರಿಸಿಕೊಳ್ಳಿ ಎಂದು ಹೇಳಿದನು. ಯಾಕೆಂದ್ರೆ ಬಹಳ ಮಂದಿ ಬರುತ್ತಾ ಹೋಗುತ್ತಾ ಇದ್ದದರಿಂದ ಅವರಿಗೆ ಊಟ ಮಾಡುವುದಕ್ಕೂ ಅವಕಾಶ ಸಿಕ್ಕಲಿಲ್ಲ. ಎಷ್ಟು ಜನ ಕೇಳ್ತಾ ಇದ್ದೀರಾ? ಆಮೇನ್. ಊಟ ಮಾಡೋದಕ್ಕೂ ಅವ್ರಿಗೆ ಅವಕಾಶ ಸಿಕ್ಕಲಿಲ್ಲ ಅಂತೆ. ಆಮೇನ್. ಇವರು ಇನ್ನು ಫಸ್ಟ್ ಲೆವೆಲ್ ಅಲ್ಲಿ ಇದ್ದಾರೆ. ಈ ಫಸ್ಟ್ ಲೆವೆಲ್ ಯಾವ ಲೆವೆಲ್ ಇದು? ನನಗೆ ಪಡೆದುಕೊಳ್ಳುವಂತ ಲೆವೆಲ್ ಇದು. ಇವರು ನೋಡಿದಂತ ಮಹತ್ಕಾರ್ಯ ಯಾವುದು? ತಾವು ಪಡೆದುಕೊಳ್ಳುವಂಥದ್ದು. ಯಾವ ಲೆವೆಲ್ ಅದು? ನಮ್ಮ ಊಟಕ್ಕೆ ಯೇಸುವನ್ನು ನಂಬುವಂಥದ್ದು, ನಮ್ಮ ಆಹಾರಕ್ಕಾಗಿ, ನಮ್ಮ ಗುಣಪಡಿಸುವಿಕೆಗಾಗಿ ಯೇಸುವನ್ನು ನಂಬುವಂಥದ್ದು. ಆದರೆ ಯೇಸು ಸ್ವಾಮಿ ಈಗಾಗಲೇ ನೆಕ್ಸ್ಟ್ ಲೆವೆಲ್ ಪ್ರಿಪೇರ್ ಮಾಡ್ತಾ ಇದ್ದಾನೆ. ನಿನ್ನ ಕಣ್ಣುಗಳು ನಿನ್ನ ಕೊರತೆ ಮೇಲೆ ಇರುವಾಗಲೇ ಯೇಸು ಸ್ವಾಮಿ ಆಗಲೇ ನಿನಗಾಗಿ ನೆಕ್ಸ್ಟ್ ಲೆವೆಲನ್ನು ಸಿದ್ಧ ಮಾಡಿದ್ದಾನೆ. ಯಾರು ಸಿದ್ಧರಾಗಿರ್ತಾರೋ ಈ ಸಭೆಯೊಂದಿಗೆ, ನಮ್ಮೊಂದಿಗೆ ನಾವೆಲ್ಲರೂ ಒಟ್ಟು ಕೂಡಿ ಆ ಮುಂದಿನ ಲೆವೆಲಲ್ಲಿ ಪ್ರವೇಶ ಮಾಡಲಿಕ್ಕಿದ್ದೀವಿ. ಆಮೇನ್. ನಂತರ ಯೇಸು ಸ್ವಾಮಿ ಅಲ್ಲಿ ಏನಾಗ್ತಾ ಇದೆ ನೋಡಿ, ಅವನು ಅವರ ಜೊತೆಗೆ ಬೋಟಲ್ಲಿ ಸಮುದ್ರದಲ್ಲಿ ದಾಟ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ಹೋಗುವಾಗ ಆ ಜನರೆಲ್ಲ ನೋಡಿದ್ರಂತೆ. ಅವನು ಹೋಗುವಂಥ ಡೈರೆಕ್ಷನ್ ಹುಡುಗ ಗೊತ್ತಾಯ್ತು ಇವನು ಎಲ್ಲಿ ಹೋಗ್ತಾ ಇದ್ದಾನಂತೆ. ಮತ್ತೆ ಸತ್ಯವೇದ ಹೇಳ್ತದೆ, ಅವರೆಲ್ಲ ಜನರೆಲ್ಲರೂ ಅವರು ಹೋಗುವುದನ್ನು ಬಹು ಜನರು ಕಂಡು ಎಲ್ಲ ಊರುಗಳಿಂದ ಕಾಲು ನಡಿಗೆ ಆಗಿ ಓಡಿ ಅವರಿಗಿಂತ ಮುಂಚೆ ಅಲ್ಲಿ ಸೇರಿದರು. ಹಸು ಅಂದ್ರೆ ಹಂಗಿರ್ಬೇಕ್ರಿ. ಕೇಳ್ತಾ ಇದ್ದೀರಾ? ಏನಂತೆ? ಇವನು ಬೋಟಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ಹೋಗ್ತಾ ಇದ್ರೆ ಎಲ್ಲ ಊರುಗಳಿಂದ ಜನರು, ಮೊಬೈಲ್ ಇರಲಿಲ್ಲ ಅವ್ರ ಹತ್ರ, ಹೆಂಗೆ ಮೆಸೇಜ್ ಕಳಿಸಿದ್ರು ಗೊತ್ತಿಲ್ಲ. ಇವನು ಆ ಕಡೆ ದಡ ಸೇರೋದ್ರೊಳಗಡೆ ನಡೆದು ಗುಡ್ಡಗಳನ್ನು ಹತ್ತಿ ದಾಟ್ಕೊಂಡು ಆ ಸ್ಥಳಕ್ಕೆ ಬಂದು ಕೂತ್ಕೊಂಡ್ಬಿಟ್ಟಿದ್ರಂತೆ. ಇವನಲ್ಲಿ ಹಡಗಿನಿಂದ ಹೊರಗೆ ಬಂದು ನೋಡಿದ್ರೆ 5,000 ಗಂಡಸರು, 5,000 ಜನ. ಅವರು ಕುರುಬನಿಲ್ಲದಂಥ ಕುರಿಗಳಂತೆ ಕಷ್ಟಪಡೋದನ್ನು ನೋಡಿ ಯೇಸು ಸ್ವಾಮಿ, ಏನಪ್ಪ ರೆಸ್ಟ್ ಬಂದ್ರೆ ಇಲ್ಲೇನು ರೆಸ್ಟ್ ಸಿಗಲಿಲ್ಲ ಅಂತ ಅನ್ಲಿಲ್ಲ. ಅವನೇನಂದಂತೆ, ಶಿಷ್ಯರಿಗೆ ಹೇಳಿದ್ನಂತೆ, ಸ್ವಲ್ಪ ಇರಿ, ಇವರನ್ನು ಗುಣಪಡಿಸ್ತೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಅವರಿಗೆ ವಾಕ್ಯಗಳನ್ನು ಹೇಳಿ ಗುಣಪಡಿಸ್ತಾ, ವಾಕ್ಯ ಹೇಳ್ತಾ ಗುಣಪಡಿಸ್ತಾ ಸಾಯಂಕಾಲ ಆಯ್ತು. ಇದೆಲ್ಲರಿಗೂ ಶಿಷ್ಯರಿಗೆ ಏನು ಅನ್ನಿಸ್ತಾ ಇದೆ?
ಆಕಸ್ಮಿಕವಾಗಿ. ಆದರೆ ಯೇಸುವಿಗೆ ಮೊದಲೇ ಪ್ಲಾನ್. ನಿನ್ನ ಜೀವನದಲ್ಲಿ ನೀನನ್ನು ಅಂದ್ಕೊಳ್ತಿದ್ದೀಯಾ? ಆಕಸ್ಮಿಕವಾಗಿ ಇಲ್ಲ, ಯೇಸು ಮೊದಲೇ ಅದನ್ನು ಪ್ಲಾನ್ ಮಾಡಿದಾನೆ. ಯಾಕೆ? ಇವರು ಬರೀ ತಮಗೆ ರೊಟ್ಟಿ ಸಿಕ್ಕಾಗ ನಂಬಲಿಲ್ಲ. ಈಗ ಇವರಿಗೆ ದೊಡ್ಡದನ್ನು ತೋರಿಸುವಂಥ ಸಮಯ. ಈಗ ಇವ್ರನ್ನ ನೆಕ್ಸ್ಟ್ ಲೆವೆಲಿಗೆ ತರುವಂಥ ಸಮಯ. ಪೇತ್ರ ಬಂದ ಅದೇ ಲೆವೆಲ್ ನೋಡಿ, ಪಾಸ್ಟ್ರೇ ಇವತ್ತು ಟೈ ಯಾಕೆ ಹಾಕಿದಿರಾ, ಅದಿಲ್ದೇ ಚೆನ್ನಾಗಿ ಕಾಣ್ತಾ ಇದ್ರಿ, ಅದೇ ಲೆವೆಲ್ ಚೆನ್ನಾಗಿತ್ತು, ನಮಗೆ ಲೆವೆಲ್ ಚೇಂಜ್ ಬೇಡ, ಅದೇ ಫ್ರೀ ಹೆಂಗೆ ಇರೋಣ, ಲೆವೆಲ್ ಬೇಡ, ಮುಂದಿನ ಲೆವೆಲ್ ಬೇಡ, ನಮಗೆ ಮುಂದಿನ ಮಟ್ಟ ಬೇಡ. ಇಲ್ಲಿ ಯಾರಾದ್ರೂ ಮುಂದಿನ ಮಟ್ಟಕ್ಕೆ ಹೋಗ್ಲಿಕ್ಕೆ ಇಚ್ಛೆ ಇರೋರಿದ್ರೆ ಒಂದು ಸಾರಿ ಗಟ್ಟಿಯಾಗಿ, ಅಪ್ಪ ಯಾಕಪ್ಪ ಪ್ರಾರ್ಥನೆ ಮಾಡ್ತಾ ಇಲ್ಲ ಪಾಸ್ಟರ್, ಇದೇ ಲೆವೆಲ್ ಚೆನ್ನಾಗಿದೆ ಬಿಡಿ, ಒಂದ್ ವೇಳೆ ಆ ಲೆವೆಲ್ಗಿಂತ ದೊಡ್ಡ ದೇವ ಬಂದು ಒಂದು ಕೊಟ್ಟು ಬಿಟ್ರೆ, ನಾನು ಅವಾಗಲೇ ಹೇಳಿದ್ನಲ್ಲ ನಮ್ಮ ಜೊತೆಗೆ ನೆಕ್ಸ್ಟ್ ಲೆವೆಲ್ಗೆ ಬಾ ಅಂತ. ಊರು ಸುತ್ತಿರುವಂತ ಎಲ್ಲ ಸ್ಪಾಟ್ಗಳು ಮುಗಿತಿಗಿದ್ದು ಊರಿನ ಹೊರಗಿಂದ ಸ್ಪಾಟ್ ಹೋಗೋದು ನೆಕ್ಸ್ಟ್ ಲೆವೆಲ್ ಅಲ್ಲ. ಆಮೇನ್. ನಾನು ಮಾತಾಡ್ತಾ ಇರೋದು 5 ಜನರಿಂದ 5,000 ಜನರಿಗೆ ಮೂವ್ ಆಗೋ ಲೆವೆಲ್. 12 ಶಿಷ್ಯರಿಂದ 12,000ಕ್ಕೆ ಮೂವ್ ಆಗಿರೋ ಲೆವೆಲ್. ಇಲ್ಲಿ ಯಾರಾದ್ರೂ ಇದ್ರೆ ಇದನ್ನು ಮಾತಾಡುವಾಗಲೇ ಯಾರಿಗೋ ಅರ್ಧ ತಲೆನೋವು ಬಿಟ್ಟೋಗ್ತಾ ಇದೆ, ಇನ್ನು ಬರಲ್ಲ ಅದು ತಿರುಗಿ. ಹಾಫ್ ಹೆಡ್ಏಕ್ ನೋಡ್ತಾ ಇರೋ ಹಾಗೆ ವಾತಾವರಣದಲ್ಲಿ ಕಂಡು ಬರ್ತದೆ. ಹೋಗ್ತಾ ಇದೆ, ನಂಬ್ರಿ ಹೋಗ್ತಾ ಇದೆ, ಅದು ಬಿಟ್ಟು ಹೋಗ್ತಾ ಇದೆ. ಚಶ್ಮಾ ಬಂದಿತ್ತ ಸ್ವಲ್ಪ ದಿನದ ಹಿಂದೆ, ನೀವು ಹಾಕ್ಲಿಲ್ಲ ಕರೆಕ್ಟ್. ಆತ್ಮದಲ್ಲಿ ನೋಡಿದ್ದನ್ನು ಮಾತಾಡ್ತೀನಿ. ನಂಬ್ರಿ, ಇಲ್ಲದೆ ಹೋದರೆ ನಾವು ಗಾಡಿ ಬಿಟ್ಟಿದ್ದೀವಿ, ನಾವು ಹೋಗ್ತಾ ಇರ್ತೀವಿ ಹಂಗೆ. ನೀನು ನಂಬೋದಾಗಿದ್ದರೆ ಯೇಸು ಸ್ವಾಮಿ ಇದೇ ಗಳಿಗೆಯಲ್ಲಿ ನಿನ್ನನ್ನು ಮುಟ್ಟಿ ಗುಣಪಡಿಸ್ತಾ ಇದ್ದಾನಮ್ಮ. ದೇವರು ನಿಮ್ಮನ್ನು ಮುಟ್ಟಿ ಗುಣಪಡಿಸ್ತಾ ಇದ್ದಾನೆ. ಇಲ್ಲಿವರೆಗೂ ನಡೆಸಿದಾನಯ್ಯ. ಇನ್ನು ನೆಕ್ಸ್ಟ್ ಲೆವೆಲ್ಗೆ ನಾವು ರೆಡಿ. ವಿ ಆರ್ ರೆಡಿ ಫಾರ್ ದ ನೆಕ್ಸ್ಟ್ ಲೆವೆಲ್. ಆಮೇನ್. ಇವರಿಗೀಗ ನೆಕ್ಸ್ಟ್ ಲೆವೆಲ್ ತೋರಿಸ್ಬೇಕು. 5,000 ಜನ ಬಂದಿದ್ದಾರೆ. ಇವರು ತಮ್ಮ ಲೆವೆಲ್ನಿಂದ ಮಾತಾಡೋರು, ಅವನು ತನ್ನ ಲೆವೆಲ್ನಿಂದ ಮಾತಾಡೋಣ. ಇವರು ತಮ್ಮ ಲೆವೆಲ್ನಿಂದ ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಏನಾತಪ್ಪ ಪೇತ್ರ, ಯಾವಾಗಲೂ ಕಿರಿಕಿರಿ ಅಲ್ಲಪ್ಪೋ ನಿಂದು, ಏನಾಯ್ತೋ? ಅವರು ಬಂದು ಯಾರಾದರೂ ಯೇಸು ಬರಪ್ಪ ನೀನೇ ಬಾ, ಯೇಸು ಅಯ್ಯ 5,000 ಜನ ಇದ್ದಾರೆ ಕ್ರೂಸೇಡಲ್ಲಿ, ಸಾಯಂಕಾಲ ಆಗ್ತೈತೆ, ಇವನು 7 ದಿನ ದುಡ್ಡಿಲ್ಲದೆ ಹೋದಾಗ ಹೆಂಗೆ ಊಟ ಮಾಡಿದ್ದ ಅನ್ನೋದನ್ನು ಮರ್ತುಬಿಟ್ಟ. ಏನೂ ಇಲ್ಲದೆ ಇರುವಾಗ ದೇವ್ರು ನಿನ್ನನ್ನು ಹೆಂಗೆ ಎತ್ತಿದ ಅಂತ ಮರಿಬೇಡ. ಆವಾಗ ಎತ್ತಿದವನು, ಆವಾಗ ಕೈ ಹಿಡ್ದವನು ಈಗ ಹಿಡಿಯಲ್ವಾ? ಒಂದು ಬಾಟ್ಲ್ ನೀರು ಇಟ್ಕೊಳ್ಳಾರ್ದೇ 7 ದಿನ 15 ದಿನ ಸೇವೆಗೆ ಹೋದಾಗ ತಿರುಗಿ ಬಂದಾಗ ಏನಾದರೂ ಕೊರತೆ ಆಯ್ತಪ್ಪ ಅಂತ ಕೇಳಿದರೆ ಏನೂ ಇಲ್ಲ ಅಂದವನು ನೆಕ್ಸ್ಟ್ ಲೆವೆಲ್ಗೆ ಯೋಚನೆ ಮಾಡಲಿಕ್ಕೆ ರೆಡಿ ಇಲ್ಲ. ಯೋಚನೆ ಮಾಡಮ್ಮ, ನೆಕ್ಸ್ಟ್ ಲೆವೆಲ್ಗೆ ಯೋಚನೆ ಮಾಡ್ರು, ನೆಕ್ಸ್ಟ್ ಲೆವೆಲ್ ಯೋಚನೆ ಮಾಡ್ರಿ. ಸಿಕ್ಕಲ್ಲೇ ಸಿಕ್ಕಾಕೊಂಡಿರೋದಲ್ಲ, ನೆಕ್ಸ್ಟ್ ಲೆವೆಲ್ ಯೋಚನೆ ಮಾಡಿದಾಗಲೇ ಧೈರ್ಯದಿಂದ ನಾವು ಹೊರಗಡೆ ಕಾಲಿಡೋದು, ಅಲ್ಲಿಯೇ ಸಿಕ್ಕಾಕೊಳ್ಳೋದಲ್ಲ. ಯಾರಾದ್ರೂ ಪಕ್ಕದಲ್ಲಿ ಹೇಳ್ರಿ, ನೆಕ್ಸ್ಟ್ ಲೆವೆಲ್ ಯೋಚಿಸಿ. ಯಾಕೆ? ದೇವರು ಆಗಲೇ ನೆಕ್ಸ್ಟ್ ಲೆವೆಲನ್ನು ಯೋಚಿಸಿದಾನೆ ನೋಡಿ. ಮುಂದೆ ಹೋಗ್ತಾ ಇದ್ದಂಗೆ ಎಲ್ಲಿದ್ದು ಅನ್ನೋದು ಮರ್ತು ಬಿಡ್ತೀವಿ. ಹಂಗಿರ್ಬೇಕು ನಂಬಿಕೆ. ಪಕ್ಕದವ್ರು ಹೇಳ್ರಿ ಹಂಗಿರ್ಬೇಕು ನಂಬಿಕೆ ಅಂತ. ನಾವಿಲ್ಲ, ಅಯ್ಯೋ ಪಾಸ್ಟ್ರೇ 1947ನಲ್ಲಿ ನಮ್ಗೆ ಎಷ್ಟು ಕಷ್ಟ ಅಂದರೆ, ಕಷ್ಟ ಹೇಳಬೇಡ, ಆ ಕಷ್ಟದಲ್ಲಿ ದೇವರು ಮಾಡಿದ್ದನ್ನು ಹೇಳು. ಕಷ್ಟ ಹೇಳಿದರೆ ಮತ್ತೆ ಈಗೆಲ್ಲಿ ಬಂದ್ಬಿಡ್ತದೋ ಅಂತ ಭಯ ಬರ್ತದೆ. ಆದರೆ ಅವಾಗ ದೇವರು ಏನು ಮಾಡಿದ್ದ ಅಂತ ಹೇಳಿದ್ರೆ ಈಗ ಏನು ಮಾಡ್ಲಿಕ್ಕೆ ಹೋಗ್ತಾನೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಯಾರಾದ್ರೂ ಇದ್ರೆ, ನಿಮ್ಮಲ್ಲಿ ಒಬ್ಬರಾದ್ರೂ ಬಿಡಲ್ಪಟ್ಟಿಲ್ಲ. ನೀವು ಯೇಸುವನ್ನ ಅರಿತವರಾಗಿರ್ರಿ, ಅರಿಯದೇ ಇರುವವರಾಗಿರ್ರಿ. ಎಲ್ಲರ ಮೇಲೆ ಯಾವ ರೀತಿ ಮಳೆಯನ್ನು ಸುರಿಸ್ತಾನೋ ಅದೇ ರೀತಿ ಎಲ್ಲರ ಮೇಲೆ ಆತನು ಕೃಪೆಯನ್ನು ಸುರಿಸ್ತಾನೆ. ನಿನ್ನನ್ನು ಬಲ್ಲವನಾಗಿದ್ದಾನಾತ. ಆತನಿಗೆ ನಿನಗೆ ಆತನ ಪರಿಚಯ ಇರ್ಲಿಕ್ಕಿಲ್ಲ, ಅವನಿಗೆ ನಿನ್ನ ಪರಿಚಯ ಐತೆ. ಯು ಮೇ ನಾಟ್ ಬಿ ನೋಯಿಂಗ್ ಹಿಮ್, ಹಿ ನೋಸ್ ಯು ವೆರಿ ವೆಲ್. ಅದಕ್ಕೆ ಇವತ್ತು ಬೇರೆ ಯಾರು ಇಲ್ಲದೆ ಇರುವಾಗ ನಿನ್ನನ್ನು ಇಲ್ಲಿ ಕರ್ಕೊಂಡ್ರದ. ಆಮೇಲೆ ದೇವ್ರು ನಂಬುವಾಗ ಯಾವ ರೀತಿ ಆಗುತ್ತೆ? ಕಳ್ಳರು ಬಂದರು, ಏನು ತುಡುಗು ಮಾಡಲಿಲ್ಲ, ಎಲ್ಲ ನನ್ನ ಮಗಳು ಬಂಗಾರನೇ ಹೊತ್ಕೊಂಡು ಬಿಟ್ಟಿದ್ದಾರೆ.
ಮಗಳದೆಲ್ಲ ಗೋಲ್ಡ್ ಹೋಗ್ಬಿಡ್ತು. ಅದ್ರ ಅದ್ರ 1.5 ತಿಂಗಳ ನಂತರ ಬಾಂಬೆಗೆ ಸೇವೆಗೆ ಹೋದೆ. ಅಲ್ಲಿ ಸೇವೆ ಮಾಡ್ತಾ ಇರುವಾಗೆ ನನ್ನ ಚಿಂತೆಗೆ ಅವಕಾಶನೇ ಇಲ್ಲ. ನಮ್ಮಲ್ಲಿ ಬರ್ತದೆ, ನಿಮಗೆ 2 ದಿನ ಬಂದರೆ ನಮಗೆ 2 ನಿಮಿಷ ಬರ್ತದೆ ಅಷ್ಟೇ. ಯಾಕೆ? ಸ್ಪೆಷಲ್ ಅಲ್ಲ, ಅದೇ ಮಳೆ ಎಲ್ಲರ ಮೇಲೆ ಬಂದಿರೋದು. ನೀವು ಆ ಮಳೆಯನ್ನು ಸ್ವೀಕರಿಸ್ಕೊಳ್ಳಿಲ್ಲ, ನಾವು ಬಾಯಿ ತೆರೆದು ಸ್ವೀಕರಿಸ್ಕೊಂಡಿದ್ದೇವೆ. ನಮ್ಮವ್ವ ನಮ್ಮ ಮದುವೆ ಕೊಟ್ಟಿದ್ದ ಬಂಗಾರ ಹೋಗ್ಬಿಡ್ದೆ. ಎದ ಕಳ್ತೀಯಪ್ಪೋ? ನಮ್ಮಪ್ಪ ಸತ್ತಿಲ್ಲ, ಸಿಂಹಾಸನ ಮೇಲಿದ್ದಾನೆ, ಜೀವಂತವಾಗಿದ್ದಾನೆ. ಐ ವಿಶ್ ಯು ವುಡ್ ನೋ ದಿಸ್ ಟಪೋರಿ ಕನ್ನಡ. ಏನೋ ವಿ ಆರ್ ನಾಟ್ ಅ ಡೆಡ್ ಚರ್ಚ್, ವಿ ಆರ್ ದ ಲಿವಿಂಗ್ ಚರ್ಚ್. ನಾವು ಸತ್ತಂತ ಸಭೆ ಅಲ್ಲ, ನಾವು ಜೀವಂತ ಸಭೆ. ಯಾಕಂದ್ರೆ ನಮ್ಮ ದೇವರು ಜೀವ ಸ್ವರೂಪನಾದಂಥ ದೇವರು. ಆಮೇನ್ ಆಮೇನ್. ಎಲ್ಲ ನನ್ನ ಮಗಳದನ್ನೇ ಎತ್ಕೊಂಡು ಹೋಗ್ಬಿಟ್ರ. ಆಮೇನ್. ಆದ್ರೆ ನಾವು ನೋಡ್ರಿ ಪರ್ಸ್ ಒಯ್ಯೋರಲ್ಲ. ಯಾಕಂದ್ರೆ ನಾವು ಒಯ್ದ್ರೆ ಪರ್ಸ್ ಇಷ್ಟೇ ಆಗಿರ್ತದೆ. ಒಯ್ದೇ ಇದ್ದಾಗ ಅವನು ಮಮ್ಮಿಗೆ ಹೆಂಗೆ ಕೇಳ್ತೀಯಪ್ಪ, ಪಪ್ಪ ಮಮ್ಮಿ ಇಬ್ಬರು ಹೊಂಟವ್ರೆ, ಪ್ರಸಾದ ಒಂದು KFC ತೊಗೊಂಬಾರು, ಬಸ್ ಒಳಗೆ ತಿನ್ಕೊಂಡು ಹೋಗೋಣ ಅಂತಾರೆ. ಇವನೇನಂತಾನೆ, ಮಮ್ಮಿ ಪಪ್ಪ ಕಡೆ ರೊಕ್ಕ ಮಮ್ಮಿ ಕಡೆ ಅಪ್ಲಿಕೇಶನ್ ಹಾಕ್ತಾನೆ. ಮಮ್ಮಿ ರೊಕ್ಕ ಇಲ್ಲ. ಯಾರ ಕಡೆ? ಯಾರ ಕಡೆ? ಕೂತ್ಕೋ. ಯಾರ ಕಡೆ? ಯಾರ ಕಡೆ? ಯಾರ ಕಡೆ? ಸ್ವಲ್ಪ ಯಾರ ಕಡೆ? ನಿನಗೆ ಯಾವನು ಹೇಳಿದ್ ನೀನು ಒಬ್ಬನೇ ಹೋಗ್ತಾ ಇದೀಯ ಅಂತ? ನೀನು ಒಬ್ಬನೇ ಹೋಗ್ತಾ ಇದ್ದಿಲ್ಲ, ಯೇಸುವಿನ ಪ್ರಸನ್ನತೆ, ತಂದೆಯ ಪ್ರಸನ್ನತೆ ಒಂದಿಗೆ ಹೋಗ್ತಾ ಇದೀಯ. ನೀನು ಯಾಕಿಲ್ಲಂತೆ? ರೆನಾಲ್ಡ್ ಬಾಂಡ್ಕೆ ಭಾಳ ಚೆನ್ನಾಗಿ ಹೇಳಿದ್ರು. ರೆನಾಲ್ಡ್ ಬಾಂಡ್ಕೆ ಇಷ್ಟು ಚೆನ್ನಾಗಿ ಹೇಳಿದ್ರು ಏನಂದರೆ, ಡೋಂಟ್ ಪ್ಲ್ಯಾನ್ ವಿತ್ ವಾಟ್ ಈಸ್ ಇನ್ ಯುವರ್ ಪಾಕೆಟ್, ಪ್ಲ್ಯಾನ್ ವಿತ್ ವಾಟ್ ಈಸ್ ಇನ್ ಗಾಡ್ಸ್ ಪಾಕೆಟ್. ನಿನ್ನ ಪಾಕೆಟಲ್ಲಿ ಇರೋದನ್ನು ನೋಡಿ ನೀನು ಪ್ಲ್ಯಾನ್ ಮಾಡಬೇಡ, ದೇವರ ಪಾಕೆಟಲ್ಲಿ ಇರೋದನ್ನು. ಆದರೆ ಒಂದು, ದೇವರ ಜೊತೆಗೆ ನಡೆಯೋನಾಗಿರು. ಆಮೇನ್. ಈಗ ಆ ಸಮಯ ಬಂತು ಪೇತ್ರನಿಗೆ ಆ ಪಾಠ ಕಲಿಸೋದಕ್ಕೆ. ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ, ನೀವು ಊಟಕ್ಕೆ ಕೊಡ್ರಿ. ನೋಡಿ ಯೇಸು ಸ್ವಾಮಿ, ಪರ್ಸ್ ಇಲ್ಲದೆ ಕಳಿಸಿದ್ದಿ, ಪರ್ಸ್ ಇಲ್ಲದೆ ಸೇವೆ ಮಾಡಿಕೊಂಡು ಊಟ ಮಾಡೋದು ಕಲ್ತಿದ್ದೀವಿ. ಈಗ 5,000 ಜನರಿಗೆ ಊಟ ಕೊಡೋದು, ಇಲ್ಲಿ ಬಂದು ನಮ್ಮೆಲ್ಲರ ಗಾಡಿ ನಿಂತಿದೆ. ಸತ್ಯ ಹೇಳಿ, ನಿಜಾನ? ಇನ್ನು ಕೆಲವ್ರ ಗಾಡಿ ಇಲ್ಲಿವರೆಗೂ ಮುಟ್ಟಿಲ್ಲ. ಯಾರಾದ್ರೂ ಸ್ವಲ್ಪ ನನ್ನ ಏನ್ ಹೇಳ್ತಾ ಇದ್ದೀಯಾ ನೀನು? 200 ಬಂಗಾರದ ನಾಣ್ಯಗಳಿಗೆ ಊಟವನ್ನು ಖರೀದಿ ಮಾಡಿಕೊಂಡು 5,000 ಜನರಿಗೆ ಉಣಿಸೋದಾ? ಅಷ್ಟು ನಮ್ಮಲ್ಲಿ ಇದೆ ಅಂದ್ಕೊಂಡ್ಯಾ ನೀನು? ಯೇಸು ಸ್ವಾಮಿ ಏನು ಕೇಳ್ತಾ ಇದ್ದಾನೆ, ನಿನ್ನಲ್ಲಿ ಏನಿದೆ? ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಪೇತ್ರನ ಹೇಳ್ತಾ ಇದ್ದಾನೆ, ಎಲ್ಲ ಹುಡುಕಿ ನೋಡಿದ್ರೆ 5 ರೊಟ್ಟಿ 2 ಮೀನ ಇದೆ. ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ? ಕೇಳಿ ಕೇಳಿ ಕೇಳಿ. ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ? ತಗೊಂಡು ಬನ್ನಿ, ನನ್ನ ಬಳಿಗೆ ತಕ್ಕೊಂಡು ಬನ್ನಿ. ಇವ್ರು ಏನು ಮಾಡ್ತಾ ಇದ್ದಾರೆ? ಅದನ್ನು ತಗೊಂಡು ಯೇಸು ಸ್ವಾಮಿ ಕಡೆ ಬರ್ತಾ ಇದ್ದಾರೆ. ನಾನು ಹೇಳ್ತಾನೆ, ಯೇಸು ಸ್ವಾಮಿ ಇವತ್ತು ನಿನಗೆ ಕೇಳ್ತಾ ಇದ್ದಾನೆ. ಯೇಸು ಸ್ವಾಮಿ ನಿನಗೆ 5,000 ಜನರಿಗೆ ಊಟ ಮಾಡಂತ ಹಾಕು ಅಂತ ಹೇಳ್ತಾ ಇಲ್ಲ. ಯೇಸು ಸ್ವಾಮಿ ನಿನಗೆ ಏನು ಕೇಳ್ತಾ ಇದ್ದಾನೆ ಅಂದರೆ, ನಿನ್ನ ಬಳಿಯಲ್ಲಿ ಏನಿದೆ? ನನಗೂ ಕೇಳಿದ ಯೇಸು ಸ್ವಾಮಿ, ಕೇಳ್ದ ನಿನ್ನ ಬಳಿಯಲ್ಲಿ ಏನಿದೆ? ನಾನು ಹೇಳಿದೆ, ಯೇಸು ಸ್ವಾಮಿ ನನ್ನ ಹತ್ರ 2 ಮೊಣಕಾಲಿದೆ. ಆತನು ಹೇಳ್ದ, ನನ್ನ ಬಳಿಗೆ ತೆಗೆದುಕೊಂಡು ಬಾ. ನಾನು ಅದನ್ನು ಯೇಸುವಿನ ಬಳಿಗೆ, ಏನು ಇಲ್ಲ ಅಂತ ಹೇಳಬೇಡ. ನಾನು ಹೇಳಿದೆ, ಯೇಸುವೆ ನನ್ನ ಬಳಿ 2 ಮೊಣಕಾಲಿದೆ. ಅವನು ಹೇಳ್ದ, ನೀನು ಮನುಷ್ಯರ ಮುಂದೆ ಮೊಣಕಾಲು ಇಡಬಾರ್ದಂದ್ರೆ ಬಾ, ನನ್ನ ಬಳಿಯಲ್ಲಿ ಮೊಣಕಾಲೂರು, ನಾನೇನೋ ಮಾಡ್ಲಿಕ್ಕಿದ್ದೀನಿ. ಏನಿದೆ ನಿನ್ನ ಕಡೆಯಲ್ಲಿ? ಅಯ್ಯ, ನನ್ನ ಕಡೆಯಲ್ಲಿ 2 ಮೊಣಕಾಲು. ಅದನ್ನು ತಂದು ಕರ್ತನ ಸನ್ನಿಧಿಯಲ್ಲಿ ಆತನು ಹೇಳ್ತಾ ಇದ್ದಾನೆ, 2 ಗಂಟೆ ನನಗೆ ಆ ಮೊಣಕಾಲುಗಳನ್ನು ಕೊಡ್ತೀಯಾ? 3 ಗಂಟೆ ಆ ಮೊಣಕಾಲುಗಳನ್ನು ನನಗೆ ಕೊಡ್ತೀಯಾ? 4 ಗಂಟೆ ಆ ಮೊಣಕಾಲುಗಳನ್ನು ಕೊಡ್ತೀಯಾ? ನಾನು ಹೇಳಿದೆ, ಯೇಸು ಸ್ವಾಮಿ 3, 4, 5 ಬೇಡ, ನಾನು 5 ಗಂಟೆ 7 ಗಂಟೆ ಆ ಮೊಣಕಾಲುಗಳನ್ನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೀನಿ. ಆತನು ಹೇಳ್ತಾ ಇದ್ದಾನೆ, ತೆಗೆದುಕೊಂಡು ಬಾ. ನಾನು ಅದನ್ನು ತೆಗೆದುಕೊಂಡು ಬಂದಿದ್ದ ಕ್ಷಣ ನಮ್ಮ ಮಕ್ಕಳು ದ್ವಿಗುಣ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕುಡಿಕತನಲ್ಲಿ ಬಿದ್ದವರು ಬದಲಾಗಲಿಕ್ಕೆ ಪ್ರಾರಂಭ ಮಾಡಿದ್ರು. ಮಕ್ಕಳಿಲ್ಲದವರಿಗೆ ಮಕ್ಕಳು, ಆರೋಗ್ಯವಿಲ್ಲದವರಿಗೆ ಆರೋಗ್ಯ, ಸಮಾಧಾನ ಇಲ್ಲದವರಿಗೆ ಸಮಾಧಾನ, ಸಾಯ್ಲಿಕ್ಕೆ ಹೊರಟಿರೋರಿಗೆ ಜೀವ. ಕಾರಣ ಏನಿದೆ ನಿನ್ನಲ್ಲಿ? ಏನಿದೆ ನಿನ್ನಲ್ಲಿ? ಅದನ್ನ ಇಟ್ಕೊಂಡಿಯೋ? ಮುಂದೆ ಏನಂತ ಚಿಂತೆ, ಅದನ್ನು ಯೇಸುವಿನ ಬಳಿಗೆ ತಂದಿಯೋ? ನಿನ್ನ ಮುಂದಿನ ಚಿಂತೆ ಯೇಸು ಅಂತ. ತಮಗೆ ಒದಗಿಸಿದ್ದನ್ನು ಗುರುತಿಸ್ಲಿಲ್ಲ. ಈಗ ಅವ್ರ ಕಣ್ಣು ಮುಂದೆನೆ 5 ರೊಟ್ಟಿ 2 ಮೀನು 5,000 ಜನ ತಿನ್ಲಿಕ್ಕೆ ಸಾಧ್ಯನಾ? ಅದು ಹೆಂಗೆ ತಿಂದ್ರು ಗೊತ್ತಾ?
ಹಿಂದಿನಿಂದ ಯಾರೋ ಒಬ್ರು ಜೋರಾಗಿ ಅಂದ್ರಂತೆ. ಅಂದರೆ ಆ ವಾಕ್ಯವನ್ನು ನನ್ನ ದಿಸ್ ಇಸ್ ಸಂತೋಷ್ ಗೋಕಾವಿ ವರ್ಷನ್ ಅಂದ್ರಂತೆ. ಅವಾಗ ಯೇಸು ಹೇಳಿದಂತೆ, ಪೇತ್ರ ಊಟ ಚಲ್ ಕುಡ್ದು ಯಾರ್ಯಾರಲ್ಲಿ ಎಷ್ಟು ಊಟ ಉಳಿದಿದೆ ಅದನ್ನೆಲ್ಲ ತಗೊಂಡ್ ಬಾ. ಕೇಳಿಸ್ತೈತೆ ಎಲ್ಲ ಕಡೆ. ಆಮೇನ್ ಅಲ್ಲಿ ವಾಕ್ಯ ಹೇಳ್ತದೆ, ಶಿಷ್ಯರಿಗೆ 2ನೇ ರೌಂಡ್ ಸ್ಟಾರ್ಟ್ ಆಯ್ತು. 1ನೇ ರೌಂಡ್ ಕಡೋದು, 2ನೇ ರೌಂಡ್ ತಕೊಳ್ಳೋದು. ಅರ್ಥ ಆದವ್ರು ಯಾರಾದ್ರೂ ಇಲ್ಲಿದ್ರೆ 1ನೇ ರೌಂಡ್ ಕೊಟ್ಟು, 1ನೇ ರೌಂಡ್ ಕೊಡುವಾಗ ಎಷ್ಟು ಬುಟ್ಟಿ ಇತ್ತು? 1 ಬುಟ್ಟಿ ಇತ್ತು. 2ನೇ ರೌಂಡ್ ತಕ್ಕೊಳ್ಳುವಾಗ ಮೊದಲೇದಾಗ 1ನೇ ಬುಟ್ಟಿ ತುಂಬಂತೆ. ಅಮ್ಮ ನಿನ್ನ ಪ್ಲೇಟಲ್ಲಿ ಏನೋ ಉಳಿದಿದೆ, ಚಲ್ಬಾರ್ದಿದ್ರು ಹಾಕು. 1 ಚಪಾತಿ ಬಂತು. ಏನು ಉಳಿದಿದೆ? ಮೀನು. ಮುಗಿತಾನೆ ಇಲ್ವಾ? 2 ಕೊಟ್ಟಿದ್ದಲ್ವಾ ನಿನಗೆ? ಹೌದು, ಮುಗಿತಾನೆ ಇಲ್ಲ. ಏನು ಹಿಂಗೆ ತೆಗಿತೀನಿ, ಮತ್ತೆ ಬಾಯಲ್ಲಿ ಹಾಕೊಂಡು ನೋಡಿದ್ರೊಳಗೆ ಮತ್ತೆ ಬಂದಿರ್ತದೆ. ಹೌದು, ಅದೇನೋ ನೇಸು ಹಾಕು ಇದರಲ್ಲಿ, ಹಾಕ. ಹಲೋ, ಅರ್ಥ ಆಗ್ತಾ ಇಲ್ಲ. ತೆಗೆದುಕೊಂಡು ಬಂದರೆ ಪೇತ್ರನ ಮುಂದೆ ಎಷ್ಟು ಬುಟ್ಟಿಗಳು? 12 ಬುಟ್ಟಿಗಳು. ಈಗಲೂ ಕಣ್ಣು ತರಿತಾ ಇಲ್ಲ. ಒಂದು ಯಾವುದು 13 ಆಗ್ಬೋದಿತ್ತಲ್ಲ, 10 ಆಗ್ಬೋದಿತ್ತಲ್ಲ, 20 ಆಗ್ಬೋದಿತ್ತಲ್ಲ, 8 ಆಗ್ಬೋದಿತ್ತಲ್ಲ, 12 ಯಾಕಾಯ್ತು? ಯೇಸು ಸ್ವಾಮಿಯನ್ನು ಯಾರು ಡಿಕೋಡ್ ಮಾಡ್ತಾ ಇಲ್ಲ. ನೋ ಬಡಿ ಇಸ್ ಡಿಕೋಡಿಂಗ್ ಜೀಸಸ್ ಕ್ರೈಸ್ಟ್. ಯಾರು ಯೇಸು ಸ್ವಾಮಿಯ ಮರ್ಮವನ್ನು ತೆರಿತಾ ಇಲ್ಲ. ಪೇತ್ರನೇ, ನೀನೇ ಅಲ್ವಾ ಹೇಳಿದ್ದು 200 ರೊಟ್ಟಿಯಿಂದ ಎಷ್ಟು ಮಂದಿ ಕೊಡೋದಂತ? ಎಷ್ಟಿತ್ತು? 5. ಎಷ್ಟಿತ್ತು? 2. ಈಗ ಎಷ್ಟಿದೆ? 12 ಬುಟ್ಟಿ. ಇನ್ನೂ ಕಣ್ಣು ತೆರಿತಾ ಇಲ್ಲ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಅದೇ ಮಾರ್ಕ 6:57 ಏನು ಬರ್ತದೆ ನೋಡಿ, ಬರ್ಕೊಳ್ಬೇಕಿದ್ರೆ. ಯಾಕಂದ್ರೆ ಅವರು ರೊಟ್ಟಿಯ ವಿಷಯವಾದ ಮಹತ್ ಕಾರ್ಯವನ್ನು ಗ್ರಹಿಸಲಿಲ್ಲ. ಏನಂತೆ? ಅವರು ಮಹತ್ ಕಾರ್ಯದ ವಿಷಯವಾದ, ರೊಟ್ಟಿಯ ವಿಷಯವಾದ ಮಹತ್ ಕಾರ್ಯವನ್ನು ಗ್ರಹಿಸಲಿಲ್ಲ. ಅವರ ಮನಸ್ಸು ಕಲ್ಲಾಗಿತ್ತು. ನಿನ್ನ ಮನಸ್ಸು ಕಲ್ಲಾಗ್ಬಿಟ್ರೆ ಮಹತ್ ಕಾರ್ಯವನ್ನು ಸುತ್ತ ಕಳ್ಕೊಂಡ್ಬಿಡ್ತೀಯ. ನಿನ್ನ ಕಣ್ಣು ಮುಂದೆನೇ ಪಕ್ಕದವ್ರಿಗೆ ಮಹತ್ ಕಾರ್ಯ ಆಗ್ತಾ ಇರ್ತದೆ. ಅವ್ರು ಕುಣಿದು ಕುಪ್ಪಳಿಸ್ತಾ ಇರ್ತಾರೆ. ನೀನು ಅಂತ ಇರ್ತೀಯ, ಏನು ಹಿಂಗೆ ಕುಣಿತಾ ಇದೆಯಾ, ಏನು ಆಗಬಾರ್ದಾಗಾಯ್ತು. ಯಾಕೆ ಗೊತ್ತಾ? ಅದು ಆಗಿರೋದು ಮಹತ್ ಕಾರ್ಯದ ತೊಂದರೆ ಅಲ್ಲ, ನಿನ್ನಿಂದ ಆನಂದವೇ ಬಿಟ್ಟು ಹೋಗಿರೋದ್ರಿಂದ. ಅರ್ಥ ಆಗ್ತಾ ಇರೋರು ಇಲ್ಲಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಮಹತ್ ಕಾರ್ಯವನ್ನು ನೋಡಲಿಲ್ಲ ಅಂತವ್ರು. ನಾನು ಹೇಳ್ತೀನಿ, ಯಾರ ವಿಷಯದಲ್ಲಿಯೂ ಮನಸ್ಸನ್ನು ಕಲ್ಲು ಮಾಡ್ಕೋಬೇಡಿ. ಇಟ್ಸ್ ಅ ಡೇಂಜರಸ್ ಸಿಚುವೇಶನ್ ಟು ಬಿ ಇನ್. ಮನಸ್ಸು ಕಲ್ಲು ಮಾಡ್ಕೊಳ್ಳೋದು, ದೇವರು ಸ್ವತಃ ಮಹತ್ ಕಾರ್ಯವನ್ನು ಮಾಡಿದರೂ ಸಹ ನೋಡದ ಹಾಗೆ ನಮ್ಮ ಕಣ್ಣುಗಳನ್ನು ಮಬ್ಬು ಮಾಡಿಬಿಡ್ತದಂತೆ. ಏನ್ರಿ, 5 ರೊಟ್ಟಿ 2 ಮೀನು 5,000 ಉಣಿಸಿದ್ರೆ ಯಾರು ಚೀರಾಡಿ ಸೀಟಿ ಹಾಕ್ತಾ ಇರ್ತಾರೆ. ಆದರೆ ಇವ್ರು ನೋಡಿ ಏನಾಯ್ತಂತೆ, ಗ್ರಹಿಸಲೇ ಇಲ್ಲ ಅಂತೆ, ತಿಳಿಲೇ ಇಲ್ಲ ಅಂತ ಅವ್ರ ಮೈಂಡಿಗೆ. ಹಂಗೆ ಇವತ್ತು ನಮಗೆ ಯಾಕೆ ಮುಂದಿನ ಲೆವೆಲ್ ಮಹತ್ ಕಾರ್ಯ ಆಗ್ತಾ ಇಲ್ಲ ಅಂದರೆ, ನಿನ್ನ ಮದುವೆನ ನೀನೇನಂತ ತಿಳ್ಕೊಂಡಿದ್ಯಾ, ಆಗಬೇಕಿತ್ತು, ಆಯ್ತಂತ ತಿಳ್ಕೊಂಡು ಮನಸ್ಸನ್ನು ಕಲ್ಲು ಮಾಡ್ಕೊಂಡಿದ್ಯಾ. ಮಗನೇ, ದೇವರ ಯೋಜನೆಯಿಂದ ಆಗಿರೋದದು, ಅದು ಮಹತ್ ಕಾರ್ಯ. ಎಲ್ಲರಿಗೂ ಮಕ್ಕಳಾಗ್ತವೆ, ನನಗೂ ಆಗ್ತದಂತ ಸಾಮಾನ್ಯವಾಗಿ ಎಣಿಸ್ಬಿಟ್ಟಿದ್ಯಾ ಅಂದ್ಕೊಳ್ತೀನಿ. ಇಲ್ವಾ? ಸಾಧ್ಯನೇ ಇಲ್ಲ ಸಹೋದರಿ, ಸಾಧ್ಯನೇ ಇಲ್ಲ. ಅದು ದೇವರು ನನ್ನ ಕರುಣೆ ತೋರಿಸಿ ನಿನಗೆ ಕೊಟ್ಟಿರುವಂಥ ಮಹತ್ ಕಾರ್ಯವದು. ಅವರ ಹಾಗೆ ನೀನು ಗ್ರಹಿಸದೇ ಇರಬೇಡ. ಇವತ್ತು ಪ್ರತಿಯೊಂದೊಂದಕ್ಕೆ ಇಲ್ಲದರ ಮೇಲೆ ನಿನ್ನ ದೃಷ್ಟಿ ಬೇಡ, ಇದ್ದದ್ದರ ಮೇಲೆ ನಿನ್ನ ದೃಷ್ಟಿ ಇರಲಿ. ಇದ್ದುದರ ಮೇಲೆ ನಿನ್ನ ದೃಷ್ಟಿಯನ್ನಿಟ್ಟು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಲಿಕ್ಕೆ ಪ್ರಾರಂಭ ಮಾಡು. ಇಲ್ಲಿಂದ ಇಲ್ಲದ್ದನ್ನು ಪಡೆದುಕೊಂಡು ಹೋಗ್ತೀಯಾ? ಇಲ್ಲಿಂದ ಇಲ್ಲದ್ದನ್ನು ಪಡೆದುಕೊಂಡು ಹೋಗ್ತೀಯಾ? ಆಮೇನ್. ಆದರೆ ಅವರ ಮನಸ್ಸು ಮಹತ್ ಕಾರ್ಯವನ್ನು ಗ್ರಹಿಸಲಿಲ್ಲ. ಆಮೇನ್. ಮೊದಲನೇ ಮಹತ್ ಕಾರ್ಯ, ಅವರು ಸೇವೆಗೆ ಹೋದಾಗ ಎಲ್ಲವನ್ನ ಆತನ ಒದಗಿಸ್ದ. ಕಣ್ಣು ತೆರೀಲಿಲ್ಲ, ಅರ್ಥನೇ ಆಗಲಿಲ್ಲ. 2ನೇ ಮಹತ್ ಕಾರ್ಯ, ಅವ್ರ ಕಣ್ಣು ಮುಂದೆನೇ 5,000 ಜನರಿಗೆ ಊಟ ಕೊಟ್ಟ. ಇನ್ನೂ ಅರ್ಥ ಆಗ್ತಾ ಇಲ್ಲ. ಅರೇ ಹುಚ್ಚಿ, ನಿನ್ನ ಸುತ್ತಲೂ ನೋಡು, ಎಲ್ಲ ಮಹತ್ ಕಾರ್ಯವೇ ನಿನಗೆ. ಅದನ್ನು ಹೌರವಾಗಿ ಎಣಿಸ್ಬೇಡ. ನೋಡು, ಸುತ್ತಲೂ ನೋಡು, ನಿನ್ನ ಜೀವನದ ಸುತ್ತಲೂ ನೋಡು, ಎಷ್ಟು ಮಹತ್ ಕಾರ್ಯ ಮಾಡ್ತಾ ಇದ್ದಾನೆ ದೇವರು. ಅದನ್ನು ಹೌರವಾಗಿ ಎಣಿಸ್ಬೇಡ. ಹೊರಗಡೆಯಲ್ಲಿ ಮಕ್ಕಳು ಕಿಡ್ನ್ಯಾಪ್ ಆಗ್ತಾ ಇರುವಾಗ ನಿಮ್ಮ ಮಕ್ಕಳ ಬಗ್ಗೆ ಚೆನ್ನಾಗಿ ಸುಖದಿಂದ ನಿದ್ದೆ ಮಾಡ್ತಾ ಇದ್ದೀರಾ. ಕಾರಣ ಗೊತ್ತಾ? ದೇವದೂತರು ಅವ್ರನ್ನ ಕಾಯ್ತಾ ಇದ್ದಾರೆ. ಮಹತ್ ಕಾರ್ಯಗಳನ್ನು ನೋಡಿ, ನಿಮ್ಮ ಸುತ್ತಲೂ ಮಹತ್ ಕಾರ್ಯಗಳನ್ನು ನೋಡಿ. ಹೊರಗಡೆ ಜನರು ಮಕ್ಕಳ ಆರೋಗ್ಯಕ್ಕೋಸ್ಕರ ಆಸ್ಪತ್ರೆಯಲ್ಲಿ ಸಲಾಯನ್ ಹಚ್ಚಿಬಿಟ್ಟು ರಾತ್ರಿ ಎಲ್ಲ ಅಲ್ಲಿ ಕೂತ್ಕೊಂಡು ಅಳ್ತಾ ಇದ್ರೆ, ನಿನ್ನ ಮಕ್ಕಳು ಸಭೆಯಲ್ಲಿ ಬಾದಾಮಿ ಗಿಡದ ಚಿಗುರಿನಂತೆ ಕಾನಾನ್ ದೇಶದ ದ್ರಾಕ್ಷೆ ತೊಟ್ಟಲಿನಂತೆ ಬೆಳೆದು ಆಶೀರ್ವಾದ ಹೊಂದ್ತಾ ಇದ್ದಾರೆ. ಕಾರಣ ಅದು ಮಹತ್ ಕಾರ್ಯವಲ್ವಾ? ಆಮೇನ್.
ಅದಕ್ಕೋಸ್ಕರ ನಮ್ಮ ಹೃದಯನ ಕಠಿಣ ಮಾಡಿಕೊಳ್ಳುವಾಗ 5,000 ಜನರಿಗೆ ಆಗುವಂಥ ಮಹತ್ ಕಾರ್ಯವನ್ನು ನಮಗೆ ನೋಡ್ಲಿಕ್ಕಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನಸ್ಸು ಕಲ್ಲಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಯೇಸು ಹೇಳಿದ, ಈಗ ಮುಂದಿನ ಲೆವೆಲ್ಗಾದ್ರೂ ಇವರ ಕಣ್ಣುಗಳನ್ನು ತೆರೀಲೇಬೇಕು. ಮತ್ತೊಂದು ಟ್ರಿಕ್ ಮಾಡ್ದ. ಅವ್ರಿಗೆ ಹೇಳ್ದೆ, ನೀವೆಲ್ಲ ಮುಂದೆ ನಡೀರಿ, ನಾನು ಸ್ವಲ್ಪ ಪ್ರಾರ್ಥನೆ ಮಾಡಿ ಬರ್ತೀನಿ. ಪ್ರಾರ್ಥನೆಯಲ್ಲಿ ಕೂತ್ಕೊಂಡ ಸಮುದ್ರದ ಮಧ್ಯದಲ್ಲಿ ಹೋಗಿದ್ದಾರೆ. 3ನೇ ಮಹತ್ಕಾರ್ಯ ಒಂದಾದ ನಂತರ ಒಂದು. ಈಗ ಒಂದು ವೇಳೆ ಮೊದಲನೇ ಮಹತ್ಕಾರ್ಯವನ್ನು ಅರ್ಥ ಮಾಡ್ಕೊಂಡಿದ್ರೆ ಏನಾಗ್ತಿತ್ತು ಹೇಳಿ? ಏನಾಗ್ಬೋದಿತ್ತು ಹೇಳಿ? ಕೇಳಿ. ನಾವು ಕ್ಲೈಮ್ಯಾಕ್ಸಿಗೆ ಬಂದಿದ್ದೀವಿ, ಈಗ ಕಳ್ಕೊಳ್ಬೇಡಿ. ಮೊದಲನೇ ಮಹತ್ ಕಾರ್ಯ ಅಂದರೆ ಪರ್ಸ್ ಇಲ್ಲದೆ, ಚಪ್ಪಲಿ ಇಲ್ಲದೆ, ಕೈಚೀಲ ಇಲ್ಲದೆ ದೇವರವರಿಗೆ ಒದಗಿಸಿಕೊಟ್ಟಂತ ಮಹತ್ ಕಾರ್ಯವನ್ನು ಗ್ರಹಿಸಿದ್ರೆ ಏನಾಕಿತ್ತು ಗೊತ್ತಾ? 2ನೇ ಸಾರಿ ಯೇಸು ಕೂತ್ಕೊಂಡಿರೋನು ಪೇತ್ರನ ರೊಟ್ಟಿಯನ್ನು ಎತ್ತಿ, ಯಾರಾದ್ರೂ ಇಲ್ಲಿ ಅರ್ಥ ಆಗೋರಿದ್ರೆ, ಯೇಸು ರೊಟ್ಟಿ ಎತ್ತೋದಲ್ಲ, ನಂಬಿದ್ರೆ ಪೇತ್ರನ ರೊಟ್ಟಿಯನ್ನ ದೇವರ ಕಡೆಗೆ ಎತ್ತಿ, ತಂದೆಯೇ ನನಗೆ ಒದಗಿಸಿದಾತನೇ, ಇವತ್ತು ಇವರಿಗೂ ನೀನು ಒದಗಿಸ್ತೀಯ ಅಂತ ಹೇಳಿ ಯೇಸು ರೊಟ್ಟಿಯನ್ನು ಮುರಿದು ಹಂಚಿದವನಲ್ಲ, ಶಿಷ್ಯರು ಹಂಚಿಬಿಟ್ಟಿರೋರು. ದೇವರು ನಿಮ್ಮನ್ನ ಆ ಮಟ್ಟದಿಂದ ನೆಕ್ಸ್ಟ್ ಮುಂದಿನ ಮಟ್ಟಕ್ಕೆ ಹೋಗ್ತಾ ಇದ್ದಾನೆ. ಇಲ್ಲಿವರೆಗೂ ಬರೀ ನನ್ನ ಮೇಜಿನ ಮೇಲೆ ಪ್ಲೇಟ್ಗೋಸ್ಕರ ತವಕ ಪಡ್ತಾ ಇದ್ದಿ, ಆದರೆ ಈಗ ದೇವರು ನಿನ್ನನ್ನು ಒಯ್ತಾ ಇರುವಂತ ಮಟ್ಟದಲ್ಲಿ, ನನ್ನ ಸೇವೆಯಲ್ಲಿ, ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ ಬರೀ ನಾನು, ನನ್ನ ಹೆಂಡತಿ, ನನ್ನ 3 ಮಕ್ಕಳು, 5 ಜನರ ಊಟಕ್ಕೋಸ್ಕರ ಕಷ್ಟಪಡೋದಲ್ಲ, ಅದನ್ನ ದ್ವಿಗುಣ ಮಾಡುವಂತ ಸಮಯ ಬರ್ತಾ ಇದೆ. ಅದನ್ನ ನಿನ್ನ ಸೇವೆಯಲ್ಲಿ, ನಿನ್ನ ಜನರಲ್ಲಿ, ನಿನ್ನ ಮಕ್ಕಳಲ್ಲಿ, ನಿನ್ನ ಮೊಮ್ಮಕ್ಕಳಲ್ಲಿ, ಸಭೆಕರೊಡನೆ ಹಂಚಿಕೊಂಡು ಕೊರತೆ ಪಡದಂತೆ, ಎಲ್ಲರಿಗೂ ತುಂಬಿ ಸಾಕಾಗುವಂತೆ ಹಂಚಿಕೊಳ್ಳುವಂತ ಸಮಯ ಬರ್ತಾ ಇದೆ. ಯಾರು ಇಲ್ಲಿ ಯಾರಾದ್ರೂ ನಂಬುವವರಿದ್ರೆ ಶುಖೇರೆ ಮನಯ ದಲ ರಬ